ನಾಳೆ ಸಿಎಂ ಆಗಿ ಅಧಿಕಾರ ಸ್ವೀಕಾರಕ್ಕೆ ದಿನಾಂಕ ನೀಡಿದ್ದಾನೆ. ಪವರ್ ಟಿವಿ ಜೊತೆ ಡಿಕೆಶಿ ರಾಜಗುರು ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಡಿಕೆ ಶಿವಕುಮಾರ್ ಮೊಮ್ಮಗಳು ಅದೃಷ್ಟವನ್ನ ತಂದಿದ್ದಾಳೆ. ಡಿಕೆಶಿ ರಾಜಗುರು ದ್ವಾರಕನಾಥ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಜೂನ್ 7ನೇ ತಾರೀಕಿನವರೆಗೂ ದಿನಗಳು ಚೆನ್ನಾಗಿವೆ. ವಿಧಾನಸೌಧದ ಮುಂಭಾಗ ಅಧಿಕಾರ ಸ್ವೀಕಾರ ವಿಚಾರ, ಡಿಕೆಶಿ ವಿಚಾರದಲ್ಲಿ ಶನಿ 11ನೇ ಮನೆಯಲ್ಲಿರೋದ್ರಿಂದ ಇನ್ನು ಡಿಕೆ ರಾಜಗುರು ದ್ವಾರಕನಾಥ್ ಅವರೊಂದಿಗೆ ನಮ್ಮ ಪ್ರತಿನಿಧಿ ಸುಚಿತ್ರ ನಡೆಸಿರುವ ಮಾತುಕತೆ ಇಲ್ಲಿದೆ, ನೋಡೋಣ ಬನ್ನಿ. ಅಧಿಕಾರವನ್ನ ಸ್ವೀಕರಿಸ್ತಾ ಇದ್ದಾರೆ. ಸದ್ಯ ಈ ಬಗ್ಗೆ ಮಾತಾಡ್ಲಿಕ್ಕೆ ಡಿಕೆ ಶಿವಕುಮಾರ್ ಅವರ ಗುರುಗಳಾದಂತಹ ದ್ವಾರಕನಾಥ್ ಅವರು ನಮ್ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಬೇಕಂದ್ರೆ ಯಾವ ಮುಹೂರ್ತ ಚೆನ್ನಾಗಿದೆ ಅಂತ? ಒಂದೇ ಮುಹೂರ್ತ ಇಡಬಹುದಾಗಿತ್ತು, ಆದರೆ ಹೈಕಮಾಂಡ್ನಲ್ಲಿ ರಾಹುಲ್ ಗಾಂಧಿ ಅವರು ಬರ್ತಾರೋ, ಪ್ರಿಯಾಂಕಾ ಗಾಂಧಿ ಬರ್ತಾರೋ, ಸೋನಿಯಾ ಗಾಂಧಿ ಗೊತ್ತಿಲ್ಲ. ಅದೆಲ್ಲ ಅವನು ಮಾಹಿತಿ ಪಡ್ಕೊಂಡು ಅವ್ರಿಗೆ ಯಾವ ದಿನ ಬಿಡುಗಡೆ ನೋಡ್ಕೊಂಡು ಇಟ್ಕೋಬೇಕಾಗತ್ತೆ. ಅದಕ್ಕೆ ನಾವೇನು ಮಾಡಿದ್ದೀವಿ, 2-3 ತಾರೀಕು ಕೊಟ್ಬಿಟ್ಟಿದ್ದೀವಿ. ಅವನಿಗೆ ಎಲ್ಲಿ ಯಾವ್ದು ಬೇಕಾದ್ರೂ ಆಯ್ಕೆ ಮಾಡ್ಕೊಂತೀವಿ. ಇರೋದ್ರಲ್ಲಿ ಯಾವ್ದು ಬೆಸ್ಟ್ ಡೇಟ್ ಅನ್ನು ಕೊಟ್ಟಿದ್ದೀವಿ. ನಾವು 30ಕ್ಕೆ ಕೊಟ್ವಿ, 5ಕ್ಕೆ ಕೊಟ್ಟಿದ್ವಿ, 6ಕ್ಕೆ ಕೊಟ್ಟಿದ್ವಿ, 7 ಚೆನ್ನಾಗಿದೆ. 4 ಡೇಟ್ ಅವರು ಯಾವ ಕನ್ವೀನ್ ಇಟ್ಕೊಂಡು ನಮ್ಗೆ ಹೇಳ್ತಾರೆ, ಆಮೇಲೆ 30 ನೋಡಿ ಕೊಡ್ತೀವಿ. ಯಾಕೆ ಮೇ ಅಂತ್ಯದಲ್ಲಿ ಇದೆ, ಬಟ್ ಜೂನ್ ಅಲ್ಲಿ ಆಗ್ಬೋದಿತ್ತಲ್ಲ, ಅಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡಬಹುದಿತ್ತಲ್ಲ. ಯಾಕೆ ನಾಳೆ CLB ಮೀಟಿಂಗ್ ಇದೆ, ನಾಳೆ ಸೇರಿನಾಗೋದು ಡೌಟ್ಫುಲ್. ನಂಗೆ ಡೌಟ್ಫುಲ್. ಅವ್ರೇನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ಡೌಟ್ಫುಲ್. ಬಟ್ ಜೂನ್ಗೆ ಆಗುತ್ತಲ್ಲ. ಆಮೇಲೆ ಸರ್, ಡಿಕೆ ಶಿವಕುಮಾರ್ ಅವರು ನಿಮ್ಗೆ ಹಲವು ವರ್ಷಗಳಿಂದ ಗೊತ್ತು. ನೀವು ಕಂಡಂತೆ ಡಿಕೆ ಶಿವಕುಮಾರ್ ಹೇಗೆ ಅಂತ? ನೋಡಕ್ಕೆ ನಿಮಗೆ ಕೆಲವರು ನೋಡಕ್ಕೆ ತುಂಬಾ ಬಿಗಿಯಾಗಿ ಕಾಣ್ತಾರೆ, ಹೃದಯ ಚೆನ್ನಾಗಿರುತ್ತೆ ಅವನದು. ನಮ್ಮ ಶಿವಕುಮಾರ್ ಹೃದಯ ಒಂದು ಕಮಲದ ಹೂವಿದ್ದಾಗೆ. ಕಮಲದ ಹೂವಿನ ಮೇಲೆ ಒಂದು ಮಲ್ಲಿಗೆ ಬಿಟ್ಟು ಎಷ್ಟು ಚೆನ್ನಾಗಿ ವಾಸನೆ ಇರುತ್ತೆ, ಅದು ಹೇಗೆ ಕಾಣುತ್ತೋ ಹಾಗೆ ಅಂತ ಹೃದಯ ಒಂದು. ಹೃದಯಪೂರ್ವಕವಾಗಿ ಯಾರಿಗೇನು ಕೆಲಸ ಮಾಡಿಕೊಡ್ತಕ್ಕಂಥ ವ್ಯಕ್ತಿ ಅವನು. ಏನೇನೋ ಅವನ ಹೆಸರಿಗೆ ಏನೇನೋ ಬ್ರ್ಯಾಂಡೆಲ್ಲ ಅಂಟಿಸ್ತಾರೆ, ಅದು ಇದು ಎಲ್ಲ ನಾನೆಲ್ಲ ಒಪ್ಪೋದಿಲ್ಲ. ನನ್ನ ಕಣ್ಣಿಗೆ ಅವನು ಒಳ್ಳೆ ಹುಡುಗ, ಕೆಲಸ ಮಾಡ್ತಕ್ಕಂಥವ್ನು. 24 ಗಂಟೆ ಕೆಲಸ ಮಾಡ್ತಾನೆ, ನಿದ್ರೆಗೆಡ್ತಾನೆ. ಏನು ಬೇಕಾದ್ರೂ ನೀವೊಂದು ಹೇಳ್ಬಿಟ್ರೆ ಆ ಗುರಿ ಮುಟ್ಟೆ ಮುಟ್ತಾನೆ. ಹಾಗೆ ಅದಾಗತ್ತ, ಇದೀನ ಹೋಗ ನೀ ಮಾಡೋ ಅಂತಂದ್ರೆ ಅಷ್ಟೇ ಮಾಡಿದ್ದ. ನಾವು ತೋರಿಸಿದ್ದು ನೀ ಚೀರ್ಬಿಟ್ರೆ ಹೋಗ್ಬಿಡಿ, ನಿನಗೆ ನಾನಿದ್ದೀನಿ. ನೀ ಗುರಿ ಮುಟ್ಟಕ್ಕೆ ಹಿಂದೆ ಗುರುಗಳಿದ್ದಾರೆ, ನಿಂಗೇನು ಬೇಕು ಅದಕ್ಕೆ ಮಾಡು, ಮುಂದಕ್ಕೆ ಹೋಗು. ಆದ ಕಡೆಗೆ ವಿಳಂಬ ಅದು ಸಿಕ್ತಲ್ಲ, ನಿಮ್ಗೆ ಹೇಳ್ತಾರಲ್ಲ, ನಾಟ್ ಡಿನೈಡ್ ಓನ್ಲಿ ಡಿಲೇಡ್. ಸರ್, ಅವರು ಮೊಮ್ಮಗಳು ಬಂದಂತಹ ಕ್ಷಣ ಇದೆಯಲ್ಲ, ಅದು ಡಿಕೆ ಅವ್ರಿಗೆ ವರ ಅಂತ ಹೇಳ್ಬೋದು ಅಂತ ಜನಗಳು ಮಾತಾಡ್ತಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಅಂತ? ಏನು ಅನುಮಾನ ಬೇಡ ಅದರಲ್ಲಿ. ಅವರ ಮಗಳಿಗೆ ಹೆಣ್ಮಗು ಆಗಿದೆ, ಆಯ್ತಾ. ವರ ತಂದಿದ್ದಾಳೆ, ವರಮಹಾಲಕ್ಷ್ಮಿ ರಾಜಲಕ್ಷ್ಮಿ ರೂಪದ ಮನೆಗೆ ಬಂದಾಳೆ ಅಷ್ಟೇ, ಬೇರೆ ಏನೂ ಇಲ್ಲ. ಮನುಷ್ಯನಿಗೆ ನೋಡಿ, ಒಂದು ಮರಕ್ಕೆ ಕೊಂಬೆ ರೆಂಬೆಗಳು ಎಲೆಗಳು ಬಿಟ್ಟ ಮೇಲೆ ಕಾಯಿ ಬಿಡೋದು, ಹಾಗೆ ಅವನ ಮಗಳು ಬೆಳೀತಾ ಇದ್ದಾಳೆ. ಮಗು ಬಂತು, ಈಗ ಇನ್ನೊಂದು ರೆಕ್ಕೆ ಪುಕ್ಕ ಎಲ್ಲ ಬಂತು. ಅದೆಲ್ಲ ಬರ್ತಾ 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 ನೋಡಿ, ಮಕ್ಕಳ ಪುಣ್ಯ ಮನೆಗೆ ಬಂದೇ ಬರುತ್ತೆ ಆತನಿಗೆ. ಅವನಿಗೆ ಅವನ ಮಗಳ ಪುಣ್ಯ ಖಂಡಿತ ಬಂದೇ ಬರುತ್ತೆ. ಆ ಮಗು ಹುಟ್ಟಿರೋದೇ ಸಾಕ್ಷಿ. ಬಂದುಕೂಡ ರಾಜಲಕ್ಷ್ಮಿನೇ ಕೈ ಸೇರಿ, ಕರ್ನಾಟಕ ರಾಜ್ಯಲಕ್ಷ್ಮಿ ಚಾಮುಂಡೇಶ್ವರಿನೇ ಅವನಿಗೆ ತಾತನಿಗೆ ಬೆಳ್ಳಿ ತಟ್ಟೆಯಲ್ಲಿ ಇಟ್ಟು, ಅಪ್ಪ ನೀ ಮುಖ್ಯಮಂತ್ರಿ ಆಗುವಂತ ತಾತನಿಗೆ ಕೊಟ್ಟಿದ್ದಾಳೆ. ಇದಕ್ಕಿಂತ ಏನು ಕೊಡೋಕ್ಕಾಗಿತ್ತು ಮಗು? ನನಗೆ ನೋಡಮ್ಮ, ನಾನು ಕಂಡಿರೋದು ಹೇಳಬಲ್ಲೆ. ನಾನು ಅವರಿಗೆ ನಿಮ್ಮ ವಾಹಿನಿ ಮುಖಾಂತರ ಒಂದು ಸುದ್ದಿ ಕೊಡೋಕೆ ಇಷ್ಟಪಡ್ತೇನೆ. ಈಗ ಮಿಕ್ಕಿರೋದನ್ನು ಮಾತ್ರ ಮಾಡ್ತಾರೆ ಅವರು. 2 ವರ್ಷ ಮಿಕ್ಕಿರೋದು ಸಿದ್ದರಾಮಯ್ಯವರಾಗಿ ಮಿಕ್ಕಿರೋದು. ಇದಕ್ಕೆ 11ನೇ ಮನೆಯಲ್ಲಿ ಶನಿ ಇರುವಾಗ ಯಾವುದನ್ನು ವೈಭವೀಕರಿಸಬಾರದು, ಸರಳವಾಗಿ ಸುಂದರವಾಗಿರಬೇಕು. ಇವತ್ತು ವೈಭವೀಕರಿಸ ಮಾಡಿ ದೊಡ್ಡದು ಮಾಡೋದಿಲ್ಲ, ಯಾರೂ ಮಾಡೋಲ್ಲ. 11ನೇ ಮನೆ ಶನಿ, 2 ಕೊಡೋಕೆ ಶನಿ. ಇಲ್ಲಿ ವೈಭವ ನೀವು ಎಲ್ಲ ನೋಡ್ಬಿಟ್ರೆ ನಿಮ್ಮ ರಾಜಯೋಗನ ಕುಂಟುತ್ತೆ. 2ನೇ ಮನೆ ಗುರು ದೈವ ಪುಣ್ಯ ಲಯವಾಗಿಬಿಡುತ್ತೆ. ಆಮೇಲೆ ನಿಮ್ಗೇನೆ ಗೊತ್ತಿದೆ, ವಿಧಾನಸೌಧದ ಮುಂದೆ ಮಾಡಿ ಸ್ಟಾಂಪೇಡ್ ಆಗಿ ಏನಾಗಿ ಅಂತ ನಾನೇ ಹೇಳಬೇಕಾಗಿಲ್ಲ ನಿಮಗೆ. ನಾನು ಹೇಳೋದು ಸರಳವಾಗಿ ಲೋಕಪಾಲ ಇದೆಲ್ಲ ರಾಜಭವನ್ ಅಲ್ಲಿ ಅವನು ಅಧಿಕಾರ ಸ್ವೀಕಾರ ಮಾಡಿ ಈ ಸಂತೋಷನ ಯಾವಾಗ ಅನಿಸ್ಬೇಕು ಅಂತಂದ್ರೆ, ಅವನು 28ರಲ್ಲಿ ಗೆದ್ದು ಬಂದು
ಒಂದು 140 ಸೀಟ್ ತಗೊಂಡು ಬಂದು ಆಗ ದೊಡ್ಡ ಮಟ್ಟದಲ್ಲಿ ಸೇರನ್ನಾದರೆ ಅದಕ್ಕೊಂದು ಬೆಲೆ ಇರುತ್ತೆ ಅಂತ ಗುರುವಾಗಿ ಹೇಳ್ತಾ ಇದ್ದೀನಿ. ನಾನು ಸ್ವಂತ ಅಭಿಪ್ರಾಯನ ಹೇಳ್ತಾ ಇದ್ದೀನಿ ಅಷ್ಟೇನೆ. ಆದರೆ ಗಾಳಿ ವಿಶ್ಲೇಷಣೆ ಮಾಡಿದ್ರೆ ಸತ್ಯವಾದ ಮಾತುಗಳು ಉಳಿದ ಕಾಲಕ್ಕೆ ಸುಮ್ಮನೆ ಚೇಂಜ್ ಓವರ್ ಅಷ್ಟೇ ತಾನೇ ಇದು. ಅವ್ರದ್ದೇ ಸರ್, ಕಾಂಗ್ರೆಸ್ ಸರ್ಕಾರದಲ್ಲಿ ಬೇರೆ ಸರ್ಕಾರ ಬಂದಿಲ್ವಲ್ಲ, ಬೇರೆ ಇನ್ಯಾವ್ದಾದ್ರು ಸರ್ಕಾರ ಬಂದಿದ್ರೆ ಹೇಳಬೇಕಾಗಿತ್ತು. ಕಾಂಗ್ರೆಸ್ ಸರ್ಕಾರನೇ ಇದರಿಂದ ಅತ್ಯಂತ ಸರಳವಾಗಿ ಮಾಡೋ ಜನ ಇಷ್ಟಪಡ್ತಾರಲ್ವಾ. ಅವನು ನನಗೆ ತುಂಬ ಸರಳವಾಗಿ ತುಂಬ ಸಿಂಪಲ್ ಆಗಿರ್ಬೇಕು ಚೀಫ್ ಮಿನಿಸ್ಟರ್. ಯಾರು ವೈಭವೀಯತೆಯನ್ನು ಮಾಡಿದರೆ ಯಾವುದನ್ನು ಇದು ಮಾಡಿದರೆ ಮಾಡಬೇಕು. ನೋಡ್ತಾರೆ, ಟಿವಿ ಎಲ್ಲ ಮಂದಿಗೆ ನೋಡ್ತಾರೆ. ಜನಕ್ಕೆ ಇಷ್ಟ ಆಗೋದನ್ನು ಮಾಡಬೇಕು ಹೊರತು ನಾವೇನೋ ವೈಭವ ಪಡೋದಕ್ಕೆ ಅಗತ್ಯ ಇಲ್ಲ. ನಾನು ನನ್ನ ಗುರುವಾಗಿ ಹೇಳ್ತೀನಿ, ನಾನು ಅವನಿಗೆ ಅದನ್ನು 28ರಲ್ಲಿ ಸೀಟ್ ಅವನೇ ಗೆದ್ದು ಬಂದು ಅವನೇ ಆರಿಸಿ ಹುಡುಗಿ ಎಲ್ಲ ಗೆದ್ದು ಬಂದಾಗ 28ರಲ್ಲಿ ಅದ್ಧೂರಿಯಾಗಿ ಮಾಡೋಣ ಅಂತ ಹೇಳ್ತೀನಿ ನಾನು. ಎಸ್, ಇದಿಷ್ಟು ದ್ವಾರಕನಾಥ್ ಗುರೂಜಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಯಂತ್ ಜೊತೆ ಸುಚಿತಾ ನಿಂಗೇಗೌಡ, ಪವರ್ ಟಿವಿ, ಬೆಂಗಳೂರು.